ಸೈಬರ್ ಕ್ರೈಮ್ ಶಾಕ್. ವಿಸ್ಡಮ್ ಫೈನಾನ್ಸ್ ಅಕೌಂಟ್ನಿಂದ 45 ಕೋಟಿ ರೂಪಾಯಿ ಕದ್ದ ಹ್ಯಾಕರ್ ಅರೆಸ್ಟ್. ವಿದೇಶಗಳಲ್ಲಿ ಕುಳಿತು ವಿಪಿಎನ್ ನೆಟ್ವರ್ಕ್ ಮೂಲಕ 47 ಕೋಟಿ ರೂಪಾಯಿ ವಂಚಿಸಿದ ಸೈಬರ್ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ವಿಸ್ಡಮ್ ಫೈನಾನ್ಸ್ ಕಂಪನಿಯ ಬ್ಯಾಂಕ್ ಖಾತೆ ಹ್ಯಾಕ್ ಮಾಡಿದ ಪ್ರಕರಣದಲ್ಲಿ ಇಸ್ಮಾಯಿಲ್ ಅಖ್ತರ್ ಎಂಬ ಪ್ರಮುಖ ಆರೋಪಿ ಬಂಧನಕ್ಕೆ ಒಳಗಾಗಿದ್ದಾನೆ. ಮಾಹಿತಿಯ ಪ್ರಕಾರ ಆಗಸ್ಟ್ 7ರಂದು ವಿಸ್ಡಮ್ ಫೈನಾನ್ಸ್ ಕಂಪನಿಯ 2 ಬ್ಯಾಂಕ್ ಖಾತೆಗಳನ್ನು ಹ್ಯಾಕ್ ಮಾಡಿ ಕೇವಲ ಕೆಲವೇ ನಿಮಿಷಗಳಲ್ಲಿ 47 ಕೋಟಿ ರೂಪಾಯಿ ಹಣವನ್ನು 600 ನಕಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು. ಈ ಕುರಿತು ಕಂಪನಿಯ ಮ್ಯಾನೇಜರ್ ಪ್ರಕಾಶ್ ಅದೇ ತಿಂಗಳ 9ರಂದು ಸಿಸಿಬಿ ಸೈಬರ್ ಠಾಣೆಯಲ್ಲಿ ದೂರು ನೀಡಿದ್ದರು. ತನಿಖೆ ವೇಳೆ ಆರೋಪಿಗಳು ವಿಪಿಎನ್ ನೆಟ್ವರ್ಕ್ ಬಳಸಿ ವಿದೇಶದಿಂದಲೇ ಸರ್ವರ್ಗಳ ಮೂಲಕ ಹಣ ವರ್ಗಾಯಿಸಿರುವುದು ಬೆಳಕಿಗೆ ಬಂದಿದೆ. ಸಿಸಿಬಿ ಪೊಲೀಸರು ಕರ್ನಾಟಕ ಮತ್ತು ಹೈದರಾಬಾದ್ನಲ್ಲಿ ಹುಡುಕಾಟ ನಡೆಸಿ ಆರೋಪಿಗಳಿಂದ ಲ್ಯಾಪ್ಟಾಪ್ ಹಾಗೂ ತಾಂತ್ರಿಕ ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸದ್ಯ ತನಿಖೆ ವೇಳೆ 10 ಕೋಟಿ ರೂಪಾಯಿ ಹಣವನ್ನು ವಂಚಕರ ಖಾತೆಗಳಲ್ಲಿ ಫ್ರೀಜ್ ಮಾಡಲಾಗಿದೆ. ಇನ್ನು ಇಸ್ಮಾಯಿಲ್ ಅಖ್ತರ್ ಹ್ಯಾಕರ್ಗಳಿಗೆ ಸರ್ವರ್ ಒದಗಿಸಿದ್ದನೆಂಬ ಆರೋಪದ ಮೇಲೆ ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಬೆಂಗಳೂರು.